ಸಿದ್ಧನು ಭರತ ಎಲ್ಲರೂ ಸೇರಿ ಚಿನಿ ದಾಂಡಾಡೋಣ. ಯೋಯ್ ನಿಧಾನಕ್ಕೆ ಮಾತಾಡಲ್ಲ, ನಮ್ಮ ಅಜ್ಜಿ ತಿರ್ಗ ನೆನ್ನೆ ಕ್ಲಾಸಿಗೆ ಬಂದಿಲ್ದಿದ್ಕೋ ಅದಕ್ಕೂ ಕ್ಲಾಸಿಗೆ ಹೋಗಿ ಬರ ಅಂತ ತಿರ್ಗ ಬೈತೈತೆ. ಬಾ ನಿಧಾನಕ್ಕೆ ಮಾತಾಡೋ. ಬಾ ನಾನು ನಿಧಾನಕ್ಕೆ ಹೇಳ್ತಿರೋದು. ಬಾ ಆಟಾಡೋಣ. ನಿಮ್ಮ ಅಜ್ಜಿಗೆ ಏನು ಗೊತ್ತಾಗಲ್ಲ, ಒಳಗಿರುತ್ತೆ. ಏನ ನಿಂಗ ಆಳೆ ಬೆಳಗಿಲ್ಲ ಬಂದ್ಬಿಟ್ಟಿದ್ಯಾ ಗುಂಡಂತಕ್ಕೆ? ಏನು ಆಲೆ ಯಾತ್ರದ ಚಿನ್ನ ದಂಡಾಡೋಣ ಅಂತಿದ್ಯಾ? ಮತ್ತೆ ಅಜ್ಜಿ ಮತ್ತೆ ನನ್ನ ಸಾಲ ಅವನು ಕ್ಲಾಸಿಗೆ ಬಂದಿರ್ಲಿಲ್ವಲ್ಲ, ಮೇಷ್ಟ್ರು ಯಾತ್ರದ ಹೋಮ್ವರ್ಕ್ ಹೇಳಿದ್ರು, ಅದಕ್ಕೆ ಅವನಿಗೆ ಹೇಳೋಗೋಣ ಅಂತ ಬಂದೆ ಬರ್ಕಳ ಅಂತ. ನಾನೇನು ಆಟಾಡಕ್ಕೆ ಕರೀಲಿಲ್ಲ. ಸುಮ್ ಕುಕ್ಕಳ, ನಮಗೆ ಸುಳ್ಳು ಹೇಳಕ್ ಬರ್ತಾನೆ. ನೀವು ನಾನು ಇಟ್ಟ ತಕ್ಕ ನೀವು ಮಾತಾಡಿರೋದೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡೇನಿ. ನೀನು ಬಾರಲ್ಲೇ ಚಿನ್ನಿ ದಂಡಾಡೋಣ ಅಂತ ನೀನು ಕರೀತಿದ್ದೆ. ಅವನು ನಮ್ಮ ಅಜ್ಜಿ ಇಟ್ಕೊಳಲ್ಲ ನಿಧಾನಕ್ಕೆ ಮಾತಾಡೋ ಅಂತ ಅವನು ಅಂತಿದ್ದ. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯೇನು? ಅಜ್ಜಿ ಅಂತೂ ನನ್ನಂತೂ ಆಟಾಡೋಕ್ಕೆ ಬಿಡಲ್ಲಪ್ಪ. ಬಿಡಜ್ಜಿ ಒಂದು ಕ್ಷಣ ಆಟಾಡ ಬರ್ತೀನಿ ನೀನಂತೂ. ಅಯ್ಯೋ ಹೋಗಪ್ಪ ನೀನು. ತಿರ್ಗಾ ಆಟಾಡಕ್ಕೆ ಹೋಗಿ ಬಂದು ಅಜ್ಜಿ ನನಗೆ ಕೈ ಕಾಲು ನೋಯ್ತವೆ, ತಿರ್ಗಾ ಹೊಟ್ಟೆ ನೋಯ್ತೈತೆ, ತಿರ್ಗಿ ಅಲ್ಸಲಿ ಕಾಕ ಮಾಡಕ್ಕೆ ಹೋದೆ ಅಂತ ಹೇಳ್ತಿರ್ತೀಯ ಬಂದು. ಮತ್ತೆ ನಾನು ಜ್ಯೂಸ್ ಬೇಕಾಗಿತ್ತು ಅದಕ್ಕೆ ಹೊಟ್ಟೆ ನೋಯ್ತೈತೆ ಅಂತ ಹೇಳ್ದೆ. ತಿರ್ಗಿ ಸ್ಕೂಲ್ ಅವಳದು ಹೋಮ್ವರ್ಕ್ ಬರ್ದಿರ್ಲಿಲ್ಲ ಅದಕ್ಕೆ ಹಂಗೆ ಹೇಳ್ದೆ. ಆಟ ಆಡ್ತೀನಿ ಬಿಡಜ್ಜಿ. ಹಂಗೆ ಹೇಳಿದ್ರೆ ಕೊಡ್ಸಲ್ಲ ಅಂತ ಹಿಂಗೆ ಸುಳ್ಳು ಹೇಳಿದ್ಯಾ? ನಾನಿಪ್ಪಟ್ಟು ಕೊಡ್ಸಲ್ಲ. ಡಾಕ್ಟ್ರ್ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬರ್ತೀನಿ ಅಷ್ಟೇ. ಯಾತಜ್ಜಿ ಸಿದ್ದಜ್ಜಿ ಇವರಿಬ್ರು ನಿಲ್ಲಿಸ್ಕೊಂಡು ಹಿಂಗೆ ಮಾತಾಡ್ತಾ ಇದೀಯಾ? ಹಾಲೆ ಉಂಡ್ರೇನು? ಇಬ್ರು ನಿಲ್ಲಿಸ್ಕೊಂಡು ಆಟ ಮಾತಾಡಂಗ ಇದೀಯಾ? ಅಯ್ಯೋ ನೋಡಿ ಅಮ್ಮಯ್ಯ, ಯಾವ ಸಲ ಹೇಳಿದ್ರು ನಾನು ಚಿನ್ನಿದ್ದಂಡು ಆಡಕ್ಕೆ ಹೋಗ್ಬೇಕು, ಅದು ಆಡಕ್ಕೆ ಹೋಗ್ಬೇಕು ಅಂತಾನೆ. ಇನ್ನು ನೆನಸಿನ್ನು ಹೊಟ್ಟೆ ತಮ್ಮ ಅಂತಗಿದ್ದಾನೆ. ಇವತ್ತು ಆಲೆ ಆಟ ಆಡಕ್ಕೆ ಹೋಗ್ತೀನಿ ಅಂತಾನೆ. ಅಯ್ಯೋ ಈ ಹುಡುಗದಂತೂ ಬೋಲ್ ಖಾತೆ. ಇನ್ನು ಈ ಸೋಳಿ ಆಗ್ತಿರುತ್ತೆ ಅದ್ರಾಗೆ ಚಿನ್ನಿದ್ದಂಡು ಆಡೋಣ ಅಂತ ಕರೆಯಕ್ಕೆ ಬಂದಾನೆ ಇವನು ಹಿಂಗ. ಅಯ್ಯೋ ಅವ್ರು ಹಂಗೆ ಮತ್ತೆ ಸುಮ್ಮನಾದ್ರೂ ಕ್ಲಾಸಿಗೆ ಹೋಮ್ವರ್ಕ್ ಬರ್ದಿರ್ಲಿಲ್ವಾ ಯಾತನ ತರಲೆ ಮಾಡಿರ್ತಾರಲ್ಲ ಅವತ್ತು ಹೋಗಲ್ಲ. ನಿಂತಾಗೆ ಸುಳ್ಳು ಹೇಳ್ತಾರೆ. ನನಗೆ ಹೊಟ್ಟೆ ನೋಯ್ತೈತೆ ಅದು ಇದು ಅಂತ ಸುಳ್ಳು ಹೇಳ್ತಾರೆ. ನೀನು ನಂಬಿ ಅದನ್ನು ಕ್ಲಾಸಿಗೆ ಕಳಿಸ್ತಂಗಿರ್ತೀಯಲ್ಲ ಅಜ್ಜಿ, ಸುಮ್ಮ ಕಳಿಸ್ಬೇಕು. ಅಯ್ಯೋ ನೋಡಮ್ಮ, ಇರೋದೊಂದು ಹುಡುಗ ಅಂತ ನಾನು ಒದಿಯಲ್ಲ ಹುಡುಗರು. ನಾನು ಸ್ಕೂಲ್ಗೆ ಹೋಗಂತ ಹೇಳ್ತೀನಿ, ಅವನು ಹೋಗಲ್ಲ. ಹೊಟ್ಟೆ ಹೇಳಿದ್ರು ಅವನಿಗೂ ಗೊತ್ತಾಗುತ್ತಾ ಆಮೇಲೆ. ಏನಾನ ಬಿಸಿಲ ಕೆಲಸ ಮಾಡೋಂಗಿದ್ರೆ ಗೊತ್ತಾಗುತ್ತೆ ಅವಾಗ. ನಾನು ಒಂದು 2 ಅಕ್ಷರ ಕಲ್ತಿದ್ರೆ ನೆಲ ಕೂತ್ಕೊಂಡು ಆರಾಮಾಗಿ ಸಂಬಳ ತಗೋದಾಯ್ತು ಅಂತ ಅವನಿಗೂ ಅವಾಗ ಅರಿವಾಗುತ್ತೆ. ಅಯ್ಯೋ ಓದ್ಬೇಕಂಬೋದಿದ್ರೆ ಎಲ್ಲಿದ್ರು ಓದ್ತಮ್ಮ, ಓದ ಹುಡುಗರು ಇದೆ ಬ್ಯಾಡಿ. ಈ ಹುಡುಗರು ನೆಲ ಓದ್ತಾವೆ. ಹೋಗ್ರಿ ಬರೀ ಇಂಚಿನಿ ದಂಡಾಡ್ಕೊಂಡು ಕ್ರಿಕೆಟ್ ಆಗಿಟ್ಕೊಂಡು ಲಗರಿ ಆಡ್ಕೊಂಡು ಬರೀ ಇವೇ ಇರೋ ಗೋಲಿ, ಅವೆಲ್ಲ ಗೋಲಿ ಗಜ್ಜ ಬರೀ ಇವನ್ನ ಆಡ್ಕೊಂಡಿರ್ರಿ. ಇವ ಅಜ್ಜಿ ಜೊತೆ ಒಂದು ಅತ್ತೆದೊಂದು ಕಣಜ್ಜಿ. ಇವ ಅತ್ತೆ ಅಂತೂ ನಮ್ಮನ್ನಂತೂ ಯಾವಾಗಲೂ ಬಯಸ್ತಿರುತ್ತೆ ನಿಂತಾಗಂತೂ. ಅಯ್ಯೋ ನೀನು ಈ ಸ್ಕೂಲ್ಗೆ ಹೋಗ್ಬೇಕಾಗುತ್ತಂತ ನಾಟಕ ಆಡೋದೀಯ. ಈ ಸ್ಕೂಲ್ಗೆ ಹೋಗ್ಬೇಕಂತ ಹೊಟ್ಟೆ ನೋಯ್ತೈತೆ ಅಂತ ಒಜ್ಜಿತಾಗ ಸುಳ್ಳು ಹೇಳಿ ಅವನಿಗೆ. ಮತ್ತೆ ಇವು ಮಾಡೋ ತಪ್ಪಲ್ವೇ ನೀವು? ಇವತ್ತೇ ಒಂದಂತ ಅಂತೀರ. ಬಾರಲೆ ಗುಡ್ಡಾತ್ಲಾಗೆ ನಾವು ಆಟಾಡಂಬ. ಇವರು ನಿಂತ್ಕೊಂಡಂಗೆಲ್ಲ ಶಾನೆ ಬೈತಾರೆ. ನಾವು ಹೋಗಂಬಾರಲೆ. ನಡಿಯಲ್ಲ, ಇವರು ಇಲ್ಲಿದ್ರೆ ಸರಿಯ ಬೈತಾರೆ. ನಾವು ಸುಮ್ಮನೆ ಹೋಗ ನಡಿಯಲ್ಲ. ಸರಿ ಕಣಜ್ಜಿ, ನನಗೂ ಆಟ ಬರುತ್ತೆ, ನಾನು ಹೋಗ್ತೀನಿ. ನೋಡಿ ಹಿಂಗೆ ಒಂದು 8 ಬೈದೈಟಿಗೆ ಅದೇ ಮುನ್ಸ್ಕೊಂಡು ಹೋಗ್ತಾವೆ. ನೋಡಿದ್ರಲ್ಲ ವೀಕ್ಷಕರೇ, ಇವು ನಮ್ಮ ಒಳ್ಳೆಗೂ ಹುಡುಗರು ಯಾತನ ಕೊಡಿಸ್ಬೇಕು ಅಂತ ಯಾತ ಸುಳ್ಳ್ಯಾಗ ಹೇಳ್ತಾರೆ. ಜ್ಯೂಸ್ ಕುಡಿಯೋಕ್ಕಾಗಿ ಇವನು ಗುಂಡ ನನಗೆ ಜ್ಯೂಸ್ ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗೆ ನಿಮ್ಮೂರಾಗೂ ಈ ಥರನೇ ಹುಡುಗರು ಇದ್ದರೆ ಕಮೆಂಟ್ ಮಾಡಿರಿ. ಅದೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.